ಈ ಪೊಲೀಸರು ಈ ಹೆಲ್ಮೆಟ್ ಹಾಕೊಳ್ಳದೆ ಇದ್ದವರು ಅಥವಾ ಸೀಟ್ ಬೆಲ್ಟ್ ಹಾಕೊಳ್ಳದೆ ಇದ್ದವ್ರನ್ನ ತಪಾಸಣೆ ಮಾಡೋದಕ್ಕೆ ಮಂಡ್ಯದ ಕೆಲವೊಂದಿಷ್ಟು ಕಡೆಗಳಲ್ಲಿ ತಪಾಸಣೆಯನ್ನು ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಒಂದು ನಾಯಿ ಕಡಿತಕ್ಕೆ ಒಳಗಾದಂತಹ ಒಂದು ಬಾಲಕಿಯನ್ನು 3 ವರ್ಷದ ಬಾಲಕಿಯನ್ನು ತಮ್ಮ ಪೋಷಕರು ಕರ್ಕೊಂಡು ಹೋಗ್ತಾ ಇದ್ರು. ಆಗ ಚಿಕಿತ್ಸೆಗಾಗಿ ಮಂಡ್ಯ ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತಾ ಇದ್ದಂತಹ ಪೋಷಕರು ಹೆಲ್ಮೆಟ್ ಧರಿಸದಿದ್ದಕ್ಕೆ ದಾರಿಯಲ್ಲಿ ಬೈಕನ್ನು ತಡೆದಿದ್ದಾರೆ ಪೊಲೀಸರು. ಆ ಸಂದರ್ಭದಲ್ಲಿ ಪರಿಸ್ಥಿತಿ ವಿವರಿಸಿದರೂ ಕೂಡ, ಅಂದರೆ ನನ್ನ ಮಗಳಿಗೆ ನಾಯಿ ಕಚ್ಚಿದೆ ಸರ್, ಒಂದು ಸ್ವಲ್ಪ ಹಾಸ್ಪಿಟಲ್ಗೆ ಹೋಗಬೇಕು, ಬಿಟ್ಬಿಡಿ ಸರ್, ನಾನು ಬಂದ ನಂತರ ಆದರೂ ನಾನು ಫೈನ್ ಕಟ್ತೀನಿ ಅಂತ ಈ ಪೋಷಕರು ಹೇಳಿದ್ದಾರೆ. ಆ ಮಗುವಿನ ತಂದೆ ಹೇಳಿದ್ದಾನೆ, ಗೋಗರ್ದಿದ್ದಾನೆ. ಆದರೆ ಅದನ್ನು ಅರಿಯದಂತಹ ಪೊಲೀಸರು ಪರಿಸ್ಥಿತಿ ವಿವರಿಸಿ ಹೊರಟ ಮೇಲೆ ಹ್ಯಾಂಡಲ್ ಎಳೆದಂತಹ ಕಾನ್ಸ್ಟೇಬಲ್, ಅದನ್ನು ಹೋಗ್ತಾ ಇದ್ದೀವಿ ಸರ್ ಅಂತಂದ್ಬಿಟ್ಟು ಹ್ಯಾಂಡಲ್ ಇಳಿತಾನಂತೆ ಕಾನ್ಸ್ಟೇಬಲು. ಆ ಸಂದರ್ಭದಲ್ಲಿ ಆಯತಪ್ಪಿ ಬೈಕ್ಗೆ ಹಿಂದಿನಿಂದ ಬಂದ ಟ್ಯಾಂಕರ್ ಡಿಕ್ಕಿ ಹೊಡೆದು ಆ ಕೈಯಲ್ಲಿದ್ದಂತಹ ಮಗು ಕೆಳಗೆ ಬಿದ್ದು ಸತ್ತೋಗ್ಬಿಟ್ಟಿದೆ. ಕಾನ್ಸ್ಟೇಬಲು ಆ ಹ್ಯಾಂಡಲನ್ನು ಹಿಡಿದು ಎಳಿತಾರಂತೆ. ಗೊತ್ತಲ್ಲ ನಿಮಗೆ, ಇದೇನು ಹೊಸದಾಗಿ ಏನು ವಿವರಿಸೋದು ಬೇಡವಲ್ಲ. ಅದು ಯಾಕೆ ಈ ಪೊಲೀಸರಿಗೂ ಕೆಲವೊಂದಿಷ್ಟು ಈಗ ಚೆಕ್ ಮಾಡಬೇಕಂತಂದರೆ, ಈಗ ಏನೋ ಒಂದು ವಿಚಾರಣೆ ಅಥವಾ ಚೆಕ್ ಮಾಡಬೇಕಂತಂದರೆ ಅಲ್ಲಲ್ಲಿ ನಿಂತಿರ್ತಾರೆ, ಒಳ್ಳೆ ಕಳ್ಳರ ಥರ ಹಿಡಿತಾರೆ. ಏನೋ ಸರಗಳತನ ಮಾಡಿ ಹೋಗ್ತಾ ಇದ್ದಾನೆ ಅನ್ನೋ ಥರ ಹಿಡಿತಾರೆ. ಅಲ್ಲ, ಸರಗಳತನ ಮಾಡೋರನ್ನೇ ಬಿಟ್ಟು ಆರಾಮಾಗಿ ಉಡಾಫೆ ಮಾಡ್ಕೊಂಡು ಇರ್ತಾರೆ. ಸೊ ಇಂಥ ಅಮಾಯಕರನ್ನು ಅಟ್ಲೀಸ್ಟು ಅಲ್ಲಿನ ಪರಿಸ್ಥಿತಿಯನ್ನು ಅವಲೋಕಿಸಬೇಕಿತ್ತು, ಆ ಪರಿಸ್ಥಿತಿಯನ್ನು ತಿಳಿಬೇಕಿತ್ತು. ಆದರೆ ಮಾನವೀಯತೆಯನ್ನು ಮರೆತಂತಹ ಪೊಲೀಸರು ಈ ಒಂದು ಪುಟ್ಟ ಬಾಲಕಿಯ 3 ವರ್ಷದ ಮಗುವನ್ನು ಜೀವ ಪಡೆದುಕೊಂಡಿದ್ದಾರೆ. ಸೊ ಈಗಾಗಲೇ ಆ 3 ಸ್ಥಳಕ್ಕೆ ಆಗಮಿಸಿದಂತಹ SP ಗಳು. ಸೊ ಹೀಗಾಗಿ ಅಲ್ಲಿನ ಏನು ಆಯಿತು ಅದರ ಬಗ್ಗೆ ನಾವು ಸಸ್ಪೆಂಡ್ ಮಾಡ್ತೀವಿ ಏನೋ ಹೇಳಿದಾರಂತೆ. ಮಗುವಿನ ಸಾವಿನ ಹಿನ್ನೆಲೆಯಲ್ಲಿ ಕೆಲವೊಂದಿಷ್ಟು SIಗಳನ್ನು 3 ಜನ SIಗಳನ್ನು ಸಸ್ಪೆಂಡ್ ಮಾಡಿದ್ದೀವಿ. ನಿಮಗೆ ನಾವು ಏನಂತಂದರೆ ಇದು ಕೊಡ್ತೀವಿ, ಅದೇನೋ ನನಗೆ ನಾವು ದುಡ್ಡು ಕೊಡ್ತೀವಿ, ನಿಮಗೆ ಕಂಪನ್ಸೇಷನ್ ಕೊಡ್ತೀವಿ ಅಂತ ಹೇಳ್ತಾರಂತೆ. ಸೊ ಅವ್ರ ತಂದೆ ಏನು ಹೇಳಿದರು, SP ಏನು ಹೇಳಿದ್ರಂತ ನೋಡ್ಕೊಂಡು ಬನ್ನಿ. ಪಾಪಗೆ ನಾಯಿ ಕಚ್ಚೈತೆ ಅಂತ ನಾನು ಮಧುರಿಂದ ಬರ್ತಾ ಇದ್ದೋಣ. ಫುಲ್ ಟೈಮ್ ಈಗ ಬ್ಯಾಂಡೇಜ್ ಹಾಕಿದ್ರಣ. ಸರಣ ಹತ್ರ ಗಾಡಿ ಹಾಕಿದ್ದಾರೆ. ಗಾಡಿ ಹಾಕಿದ್ಮೇಲೆ ಈಗ ಹಾಸ್ಪಿಟಲ್ಗೆ ಇದ್ದಾರೆ. ಅವರು ಮೂವ್ ಮಾಡೋಕೆ ಬಿಟ್ಟಿಲ್ಲ. ಮೂವ್ ಮಾಡಿದ್ಮೇಲೆ ಇವ್ರು ಏನು ಮಾಡ್ತಾರೆ, ಅರ್ಜೆಂಟ್ ಹೋಗ್ಲೇಬೇಕು ಅಂತ ಗಾಡಿ ಮೂವ್ ಮಾಡಿದ್ದಾರೆ. ಗಾಡಿ ಮೂವ್ ಮಾಡಿದ್ರೆ ಸ್ಕಿಡ್ ಆಗಿದೆ. ಅವ್ರು ಏನು ಮಾಡಿದ್ದಾರೆ, ಟೆಂಪೋದವರು ಇವರು ಗಾಡಿ ಹಾಕಿದ್ದಾರೆ. ಇವರು ಗಾಡಿ ಹಾಕಿದ್ಮೇಲೆ ಏನು ಮಾಡಿದ್ದಾರೆ, ಇವ್ರು ಗಾಡಿ ನಿಲ್ಸ್ಕೋಗಿ ಸ್ಕಿಡ್ ಆಗಿದ್ದಾನೆ. ಗಾಡಿ ನಿಲ್ಸ್ಕೋಗಿ ಸ್ಕಿಡ್ ಆಗಿದ್ದಾನೆ. ಬೇರೆ ಗಾಡಿ ಬಂದಿದೆ. ನನ್ನ ಮಗಳಕ್ಕೆ ತಿನ್ನಕ್ಕೆ ಇವರೇ ಕಾರಣ ಸ್ವಾಮಿ. ಏನು ಸ್ವಾಮಿ, ಓನ್ಲಿ ಬ್ಯಾಂಡೇಜ್ ಕಣ್ಸ ಸ್ವಾಮಿ. ಇವ್ರು ದುಡ್ಡು ಏನು ತಿನ್ಕೋಗ್ತಿದ್ದ ಸ್ವಾಮಿ. ಯಾರೇ ದುಡ್ಡು ಕಟ್ಬೇಕು ಸ್ವಾಮಿ ಇವ್ರಿಗೆ. ನನ್ನ ಮಗಳು ಪರಿಹಾರ ಕೊಡ್ತಾರಂತೆ. ನಾನೇ 10 ಲಕ್ಷ ಕೊಡ್ತೀನಿ ಸ್ವಾಮಿ. ನಾನೇ 10 ಲಕ್ಷ ಕೊಡ್ತೀನಿ ಪರಿಹಾರ. ನನ್ನ ಸಂಪಾದನೆ ನಿಮಗೆ ನನ್ನ ಮಗಳು ಪರಿಹಾರ ನ್ಯಾಯ ಕೊಡ್ತೀರಾ? ನನ್ನ ಮಗಳು ನ್ಯಾಯ ಕೊಡ್ತೀರಾ? ನನ್ನ ಮಗಳು ಜೀವ ಕೊಡಿ ಸ್ವಾಮಿ, ಸಾಕಷ್ಟೇ. ನನ್ನ ಮಗಳು ಜೀವ ಕೊಡಿ ಸ್ವಾಮಿ. ನನ್ನ ಮಗಳು ಜೀವ ಪಾಪಗೆ ನಾಯಿ ಕಚ್ಚೈತೆ ಅಂತ ನಾನು ಮಧುರಿಂದ ಬರ್ತಾ ಇದ್ದೋಣ. ಫುಲ್ ಟೈಮ್ ಈಗ ಬೈಕಲ್ಲಿ ಪಾಪು ಕರ್ಕೊಂಡು ಬರ್ತಾ ಇದೆ ಮಧುರ ಹಾಸ್ಪಿಟ್ಲಿಂದ ಮಂಡ್ಯ ಹಾಸ್ಪಿಟ್ಲಿಗೆ. ಈ ಸ್ವರ್ಣಸಂದ್ರ ಅಂತ ಪೊಲೀಸ್ನವ್ರು ತಡೆದ್ರು. ಸರ್ ಪಾಪುಗೆ ನಾಯಿ ಕಚ್ಚಿಬಿಟ್ಟೈತೆ, ಹಿಂಗೆ ಬಿಡಿ ಸರ್ ಅಂತಂದರು. ಒಬ್ಬರು ಪೊಲೀಸರು ಬಿಟ್ಟರು, ಇನ್ನೊಬ್ರು ಯಾರೋ ಕಾರಣ ಹಿಂಗೆ ತಿರ್ಗಿ ಅಷ್ಟರ ಮುಂದಕ್ಕೆ ಹೋಗ್ಬೇಕು ಕೈ ಅಡ್ಡ ಹಾಕಿದ್ರು. ಅಡ್ಡ ಹಾಕ್ತಿಡ್ಕೆ ನಾನು ಏನು ಮಾಡಿದೆ ಸರ್, ಇಲ್ಲ ಹೋಗ್ಬೇಕು ಅಂತಂದರು. ಮಂಡ್ಯ ಟ್ರಾಫಿಕ್ ಪೊಲೀಸ್ ಠಾಣೆಯ ಸಿಬ್ಬಂದಿಗಳು ಸಂಚಾರ ನಿಯಮಗಳನ್ನು ಮತ್ತು ಸಂಚಾರ ಸೇಫ್ಟಿ ಮೆಜರ್ಸನ್ನು ಯಾರು ತೆಗೆದುಕೊಡ್ತಾ ಇಲ್ಲ ಅಂಥ ವಾಹನಗಳನ್ನು ಚೆಕ್ ಮಾಡ್ತಾಯಿದ್ರು. ಆ ಒಂದು ಸಂದರ್ಭದಲ್ಲಿ ಮದ್ದೂರು ತಾಲೂಕಿನಿಂದ ಒಂದು ಮಗು ನಾಯಿ ಕಚ್ಚಿದೆ ಅಂತೇಳಿ ಅದನ್ನು ಆಸ್ಪತ್ರೆಗೆ ಅವರ ಪೋಷಕರು ತೆಗೆದುಕೊಂಡು ಬರ್ತಾಯಿದ್ರು. ಆ ಸಂದರ್ಭದಲ್ಲಿ ಸ್ಥಳದಲ್ಲಿದ್ದ ಸಿಬ್ಬಂದಿಯವರು ಆ ವಾಹನವನ್ನು ತಡೆದು ಚೆಕ್ ಮಾಡ್ತಾ ಇರುವಾಗ ಆ ಪೋಷಕರು ಇದು ಮಗುವಿಗೆ ನಾವು ಆಸ್ಪತ್ರೆಗೆ ತೆಗೆದುಕೊಂಡು ಹೋಗ್ತಾ ಇದ್ದೀವಿ ಅಂತೇಳಿ ರಿಕ್ವೆಸ್ಟ್ ಮಾಡಿಕೊಂಡ ಮೇಲೆ ನಮ್ಮ ಸಿಬ್ಬಂದಿಗಳು ಆ ವೆಹಿಕಲನ್ನು ಬಿಟ್ಟು ಕಳಿಸುವ ಒಂದು ಸಂದರ್ಭದಲ್ಲಿ ಇನ್ನೊಂದು ವಾಹನ ಬಂದು ಆ ವಾಹನಕ್ಕೆ ಟಚ್ ಆಗಿದ್ದರಿಂದ ಆ ಮಗು ಏಕಾಏಕಿ ರಸ್ತೆ ಮೇಲೆ ಬಿದ್ದಿದೆ. ಆ ಒಂದು ಸಂದರ್ಭದಲ್ಲಿ ಹಿಂದಿನಿಂದ ಬರ್ತಾ ಇರೋ ಒಂದು ಲಾರಿ ಆ ಮಗುವಿನ ಮೇಲೆ ಹತ್ತಿದ್ರಿಂದ ಮಗುವಿಗೆ ತೀವ್ರತರವಾದ ಒಂದು ಗಾಯ ಆಗಿ
ನಂತರ ಆಸ್ಪತ್ರೆಗೆ ಹೋಗುವಷ್ಟರಲ್ಲಿ ಮಗು ಸಾವನ್ನಪ್ಪಿದೆ ಅಂತೇಳಿ ಡಾಕ್ಟರ್ಗಳು ದೃಢಪಡಿಸಿದ್ದಾರೆ. ಈ ಒಂದು ಘಟನೆಗೆ ನಾನು ಪೊಲೀಸ್ ಇಲಾಖೆ ಪೊಲೀಸ್ ಇಲಾಖೆಗೆ ಇದಕ್ಕೆ ಮೂಲ ಕಾರಣ. ಯಾಕಂತಂದರೆ ಅವೈಜ್ಞಾನಿಕವಾಗಿ ಚೆಕಪ್ ಮಾಡ್ತಾರಲ್ಲ, ತಪಾಸಣೆಯನ್ನು ಮಾಡ್ತಾರಲ್ಲ, ಜನಗಳಿಗೆ ಗೊತ್ತೇ ಆಗೋದಿಲ್ಲ. ಕೆಲವೊಂದಿಷ್ಟು ಹೈವೇಗಳಲ್ಲಿ ಇವರು ಈ ಬ್ಯಾರಿಗೇಟ್ಗಳನ್ನು ಹಾಕಿರ್ತಾರಲ್ಲ, ಜನಗಳಿಗೆ ಗೊತ್ತೇ ಆಗೋದಿಲ್ಲ. ಇದೇ ಶೇಷಾದ್ರಿಪುರಂ ಮತ್ತು ಬರೀ ಇದು ಬೆಂಗಳೂರಲ್ಲಿ ಅಷ್ಟೇ ಅಲ್ಲ, ಸಣ್ಣ ಪುಟ್ಟ ಹಳ್ಳಿಗಳಲ್ಲಿ ಸಣ್ಣ ಪುಟ್ಟ ಹಳ್ಳಿಗಳಲ್ಲಂತಂದರೆ ಒಂದು ಕಾಲದಾರಿಯಲ್ಲೂ ನಿಂತ್ಕೊಂಡು ತಪಾಸಣೆ ಮಾಡುವಂತಹ ವ್ಯವಸ್ಥೆ ಪೊಲೀಸರದ್ದಿದೆ. ಯಾವುದೋ ಒಂದು ಹಳ್ಳಿಗೆ ಒಂದು ಸಣ್ಣ ಈಗ ಹೊಲಗದ್ದೆಗಳಿಗೆಲ್ಲ ಮೇವು ತರಕ್ಕೆ ಹೋಗ್ತಾರೆ, ಅಂಥವ್ರು ಮೇವು ತರಕ್ಕೆ ಹೋಗುವಂಥವ್ರು. ಈಗ ನಮ್ಮ ಮನೆ ಒಂದು ಇಲ್ಲಿಂದ ಮೇವು ನಮ್ಮದು ಹೊಲಗದ್ದೆಯಲ್ಲಿ ಇದೆಯಪ್ಪ ನಮ್ಮ ಮನೆ, ಪ್ರತಿದಿನ ಒಂದು ಏನೋ ಸಕ್ಕರೆನೋ ಟೀ ಪುಡಿನೋ ತರಕ್ಕೆ ಹೋಗಬೇಕಾದ್ರೆ ಅಲ್ಲೇದಲ್ಲೇ ಇರುತ್ತೆ. ಅಲ್ಲಿ ಯಾವುದು ಹೆವಿ ವೆಹಿಕಲ್ಸ್ಗಳು ಬರೋದೇ ಇಲ್ಲ. ಆದರೂ ಕೂಡ ಪೊಲೀಸರು ತಪಾಸಣೆಯನ್ನು ಮಾಡೋದಕ್ಕೆ ಕೂತಿರ್ತಾರೆ. ಗದ್ದೆಗೆ ಹೋಗಿ ಮೇವು ತೊಗೊಂಡ್ಬರುವಂತಹ ಸಂದರ್ಭದಲ್ಲೂ ಇವರು ಹೆಲ್ಮೆಟ್ಗಳನ್ನು ಕೇಳಿ, ಆದರೆ ವೈಜ್ಞಾನಿಕವಾಗಿ ಕೇಳಿ, ವೈಜ್ಞಾನಿಕವಾಗಿ ತಪಾಸಣೆಯನ್ನು ಮಾಡಲಿ. ಯಾಕೆ ಇವರು ತಪಾಸಣೆಯನ್ನು ಮಾಡ್ತಾ ಇದ್ದಾರೆ ಅಂತಂದರೆ, ಪೊಲೀಸರ ಮೇಲೂ ಕಾನ್ಸ್ಟೇಬಲ್ಗಳ ಮೇಲೂ ಆಯಾ ಪೊಲೀಸ್ ಠಾಣಾ ವ್ಯಾಪ್ತಿಯ ಮೇಲೆ ಅಥವಾ ಪೊಲೀಸ್ ಠಾಣೆಯ ಮೇಲೆ ಇವರಿಗೆ ಇಂತಿಷ್ಟು ದಂಡವನ್ನು ವಸೂಲಿ ಮಾಡಬೇಕು, ಇಂತಿಷ್ಟು ಟಾರ್ಗೆಟನ್ನು ಕೊಟ್ಟಿದ್ದಾರೆ ಅಂತ ಕೆಲವೊಂದಿಷ್ಟು ಸಿಬ್ಬಂದಿಗಳೇ ಹೇಳ್ತಾರೆ, ಪೊಲೀಸ್ ಸಿಬ್ಬಂದಿಗಳೇ ಹೇಳ್ತಾರೆ. ಅದರ ಬಗ್ಗೆ ವಿಜಯ ಕರ್ನಾಟಕದಲ್ಲಿ ಹೇಳಿದ್ದಾರೆ. ಏನು ಹೇಳಿದ್ದಾರೆ ಅಂತಂದರೆ, ತಪಾಸಣೆಗೆ ಟಾರ್ಗೆಟ್ ನಿಗದಿ ಮಾಡ್ತಾ ಇರೋದ್ರಿಂದ ಪೊಲೀಸರ ಮೇಲೆ ಒತ್ತಡ ಹೆಚ್ಚಾಗಿದೆ ಅನ್ನುವಂತಹ ಅಸಮಾಧಾನ ಇಲಾಖೆಯಲ್ಲೇ ಇದೆ. ಇವ್ರ ಮೇಲೆ ಇರುವಂತಹ ಅಸಮಾಧಾನ ಅಂದರೆ ಇವ್ರ ಮೇಲೆ ಇರುವಂತಹ ಟಾರ್ಗೆಟು, ಇವ್ರಿಗಿರುವಂತಹ ಟಾರ್ಗೆಟನ್ನು ಜನಸಾಮಾನ್ಯರು ಈಗ ಅದು ಮಗು ಸತ್ತೋಯ್ತಪ್ಪ ಏನು ಮಾಡೋದೀಗ? ಇವ್ರಿಗೆ ಟಾರ್ಗೆಟ್ ಕೊಟ್ಟಿರ್ತಾರೆ, ಇವರು ಪಾಪ ಟಾರ್ಗೆಟ್ ಅಚೀವ್ ಮಾಡಲೇಬೇಕು, ಇಂತಿಷ್ಟು ನೀನು ದಂಡ ವಸೂಲಿ ಮಾಡಲೇಬೇಕು ಅಂತ ಇರುತ್ತೆ. ಸೊ ಹೀಗಾಗಿ ಪೊಲೀಸ್ ಮಹಾನಿರ್ದೇಶಕರು ಈಗೇನು BMTC ಬಸ್ ಕಂಡಕ್ಟರ್ ಡ್ರೈವರ್ಗಳಿಗೆ ನೀವೇನು ಟಾರ್ಗೆಟನ್ನು ಕೊಟ್ಟಿಲ್ಲಲ್ಲ, ಅದೇ ತೆರನಾಗಿ ಇಲ್ಲೂ ಕೂಡ ಮಾಡಬೇಕು. ನೀವು ವೈಜ್ಞಾನಿಕವಾಗಿ ಚೆಕ್ ಮಾಡಿ. ಈಗೇನು ರೀ ಕಮ್ಮಿ ಇದೆ ಟೆಕ್ನಾಲಜಿ, AI ತಂತ್ರಜ್ಞಾನ ಇದೆ. ಒಂದೊಂದು CCTV ಫೂಟೇಜ್ಗಳನ್ನು ಹಾಕಿ, AI CCTV ಫೂಟೇಜ್ಗಳನ್ನು ಹಾಕಿ ಎಲ್ಲ ಕಡೆ ಇದೆ. ಸೊ ಈ ಥರನಾಗಿ ನಿಮ್ಮ ಒಂದು ಟಾರ್ಗೆಟ್ ಅಚೀವ್ ಮಾಡೋದಕ್ಕೆ ಪೊಲೀಸರು ಈ ಥರ ಮಾಡಿದ್ರೆ ಹೆಂಗೆ? ಇದು ಯಾರ ಮೇಲೆ ಇಫೆಕ್ಟ್ ಆಗುತ್ತೆ? ಅದ್ಯಾರೋ ಪರಿಹಾರ ಕೊಡ್ತೀವಿ, 10 ಲಕ್ಷ ಪರಿಹಾರ ಕೊಡ್ತೀವಿ ಅಂತ ಹೇಳಿದ್ರು. ಆ ಪಾಪ ಪೋಷಕ ತಂದೆ ಹೇಳ್ತಾನೆ, ನಾನೇ 10 ಲಕ್ಷ ಪರಿಹಾರ ಕೊಡ್ತೀನಿ ಪೊಲೀಸಪ್ಪನಿಗೆ. ಅದು 3 ಜನ ಸಸ್ಪೆಂಡ್ ಆಗಿರುವಂಥ ಪೊಲೀಸರಿಗೆ ನಾನೇ 10 ಲಕ್ಷ ಅಲ್ಲ 20 ಲಕ್ಷ ಕೊಡ್ತೀನಿ, ನನ್ನ ಮಗಳನ್ನು ತಂದುಕೊಡಿ ಅಂತ ಹೇಳಿದ್ರೆ ಎಲ್ಲಿಂದ ತಂದು ಕೊಡಬೇಕು? ಕಾಮನ್ ಸೆನ್ಸ್ ಅಲ್ವಾ? ಸೊ ಹೀಗಾಗಿ ತಮ್ಮ ವೈಯಕ್ತಿಕ QR ಕೋಡ್ನೊಂದಿಗೆ ದಂಡವೆಂದು ರಶೀದಿ ಇಲ್ಲದೆ ಮೊತ್ತವನ್ನು ವರ್ಗಾಯಿಸುತ್ತಾ ಇರುವಂತಹ ಪ್ರಕರಣಗಳು ಕೂಡ ಇವೆ. ಅಲ್ಲದೆ ಹಲವಾರು ತಪಾಸಣೆ ಸಂದರ್ಭದಲ್ಲಿ ನಗದು ನೀಡುವಂತೆ ಒತ್ತಾಯಿಸ್ತಾ ಇದ್ದು ಯಾವುದೇ ದಾಖಲೆ ನೀಡ್ತಾ ಇಲ್ಲ ಎನ್ನುವ ಆರೋಪಗಳು ಕೂಡ ಇವೆ. ವಿಡಿಯೋ ಹಾಗೂ ಫೋಟೋ ತೆಗೆದು ಅವುಗಳ ಮೂಲಕ ಸವಾರರು ಹಾಗೂ ಚಾಲಕರ ಮನೆಗಳಿಗೆ ಬಾಗಿಲಿಗೆ ದಂಡವನ್ನು ಕಳಿಸ್ತಾ ಇದ್ರೂ ಕೂಡ ಈ ಒಂದು ದಂಡ ವಸೂಲಿತೆ ಅಂದರೆ ಈಗ ಏನಾಗಿದೆ ಅಂತಂದರೆ, ಕೆಲವೊಂದಿಷ್ಟು ಅವ್ರ ಹತ್ರ ಈಗ ಒಂದು ಕ್ಯಾಮ್ರಾ ಇರುತ್ತೆ. ಈಗ ಸಾರ್ವಜನಿಕರು ಕೂಡ ಎಚ್ಚೆತ್ಕೊಳ್ಬೇಕು. ನೀವೇನೋ ದುಡ್ಡು ಕೊಡ್ತೀರಾ, ದಂಡ ಕಟ್ತೀರಾ, ರೆಸಿಪ್ಟನ್ನು ತಗೊಳ್ಳಿ. ಜೊತೆಗೆ ಅವರು ಏನಂದರೆ ಕ್ಯಾಮ್ರಾಗಳನ್ನು ಹಾಕ್ಕೊಂಡಿದ್ದಾರೆ ಇಲ್ವ ಅಂತ ಚೆಕ್ ಮಾಡಿ. ರಾಜ್ಯದ ಪ್ರತಿಯೊಂದು ಮೂಲೆಯಲ್ಲಿ ಯಾವುದೇ ಹಳ್ಳಿಗಳಲ್ಲಿ ಪೊಲೀಸರನ್ನ ಚೆಕ್ ಮಾಡೋದಕ್ಕೆ ನಿಂತಿದ್ರೆ, ಕೈಯಲ್ಲಿ ದೊಣ್ಣೆಯನ್ನು ಹಿಡ್ಕೊಂಡಿದ್ರೆ ಫಸ್ಟು ದೊಣ್ಣೆ ತೆಗೆದಿಟ್ಟು ಆಮೇಲೆ ನೀನು ಚೆಕ್ ಮಾಡುವಂತೆ ಕೇಳಿ. ಇದೇ ಕೆಲವೊಂದಿಷ್ಟು ಅತಿ ಹಿಂದುಳಿದಂತಹ ಜಿಲ್ಲೆಗಳಲ್ಲಿ ಇವೆಲ್ಲ ಆಗ್ತಾ ಇದೆ. ಸೊ ಅದಕ್ಕೋಸ್ಕರ ಪೊಲೀಸ್ ಮಹಾನಿರ್ದೇಶಕರು ಪಾಪ ಈ ಕಾನ್ಸ್ಟೇಬಲ್ಗಳಿಗೂ ಕೂಡ ಸ್ವಲ್ಪ ಟಾರ್ಗೆಟನ್ನು ಕೊಡೋದು ಕಮ್ಮಿ ಮಾಡಿ. ಟಾರ್ಗೆಟೇ ಬೇಡ, ಅವ್ರ ಮೇಲೆ ಪ್ರೆಷರ್ ಹಾಕೋದನ್ನು ಕಮ್ಮಿ ಮಾಡಿ. ಇಂತಿಷ್ಟು ನನಗೆ ದಂಡ ವಸೂಲಿ ಮಾಡಬೇಕು ಅಂತಂದರೆ ಎಲ್ಲಿಂದ ದಂಡ ವಸೂಲಿ ಮಾಡಬೇಕು? ದಂಡ ವಸೂಲಿ ಮಾಡುವಂತಹ ನೀವು ಪ್ರೆಷರ್ ಆಗ್ತಿರಲ್ಲ, ಇಂತಹ ಘಟನೆಗಳು ನಡೆಯುತ್ತೆ. ಇದೇ ಮೊಟ್ಟ ಮೊದಲನೇ ಬಾರಿಗೆ ಘಟನೆ ನಡೆದಿರೋದಲ್ಲ, 4-5 ನಂಜನಗೂಡಲ್ಲಾಗಿದೆಯಂತೆ, ಮೈಸೂರಲ್ಲಾಗಿದೆ, ಮೈಸೂರಿನ ಕೆಲವೊಂದಿಷ್ಟು ದಾವಣಗೆರೆಯಲ್ಲಾಗಿದೆಯಂತೆ, ಬೆಳಗಾಮಲ್ಲಾಗಿದೆಯಂತೆ. ಸೊ ಈ ಥರನಾಗಿ ದಂಡ ವಸೂಲಿ ಮಾಡುವಂತಹ ಪ್ರೆಷರನ್ನು ಇಟ್ಕೊಂಡು ಕಾನ್ಸ್ಟೇಬಲ್ಗಳು ಈ ಥರ ಮಾಡ್ತಾ ಹೋದರೆ ದಿನಕ್ಕೊಂದೊಂದು ಈ ಥರ ಸಾವು ನೋವು ಆಗ್ತಾ ಇದ್ರೆ ಇದೇನೋ ಹೈಪ್ ಆಗಿದೆ, ಸುದ್ದಿ ಬಂದಿದೆ. ಈ ದಂಡ ವಸೂಲತೆಯಿಂದ ಅಥವಾ ಈ ತಪಾಸಣೆಗಿಂದ ಎಷ್ಟು ಜನರಿಗೆ ತೊಂದರೆ ಆಗಲಿ. ಹೆಲ್ಮೆಟ್ ಕಡ್ಡಾಯವಾಗಿ ಸಂಚಾರಿ ನಿಯಮಗಳನ್ನು ಎಲ್ಲರೂ ಪಾಲನೆ ಮಾಡಲೇಬೇಕು. ಹೆಲ್ಮೆಟ್ ಧರಿಸಲೇಬೇಕು, ಸೀಟ್ ಬೆಲ್ಟ್ ಹಾಕ್ಕೊಳ್ಳೇಬೇಕು. ಡ್ರಿಂಕ್ ಆ್ಯಂಡ್ ಡ್ರೈವ್, ಮದ್ಯಪಾನ ಸೇವನೆ ಮಾಡಿ ವಾಹನ ಚಲಾವಣೆ ಮಾಡಲೇಬಾರ್ದು. ಅಂಥವ್ರನ್ನ ಹಿಡಿದು 1000 ಅಲ್ಲ 10,000 ದಂಡ ಹಾಕಿ. ಆದರೆ ಪ್ರೆಷರ್ ಕೊಟ್ಟು ನೀವು ದಂಡ ವಸೂಲಿ ಮಾಡೋದಕ್ಕೆ ಹೋಗಬೇಡಿ. ಟೆಕ್ನಾಲಜಿ